ಸಿಹಿ ಮಿಶ್ರಿತ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅವತ್ತು ಹಸಿರು ಮೆಣಸಿನ್ಕಾಯ್ದು ಮಾಡಿದ್ದೆ, ಇವತ್ತು ಒಣಮೆಣಸಿನ್ಕಾಯ್ದು ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಣ್ಣಕ್ಕೆ ಹೆಚ್ಚಿರುವಂಥ ಮಾವಿನಕಾಯಿ, ಸ್ವಲ್ಪ ಬೆಲ್ಲ, ಪುಡಿ ಮಾಡ್ಕೊಂಡಿರುವಂಥ ಮೆಂತ್ಯ, ಸಾಸಿವೆ, ಉಪ್ಪು, ಗಾಢವಾದ ಕಲರ್ ಕೊಡುವಂತಹ ಕಾಶ್ಮೀರಿ ರೆಡ್ ಚಿಲ್ಲಿ. ಈಗ ಚಿಲ್ಲಿಯನ್ನು ಮೊದಲು ಉಪ್ಪಿನ ಜೊತೆ, ಹರಳುಪ್ಪಾದರೆ ಈ ಮೆಣಸಿನ್ಕಾಯಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಮೆಣಸಿನ್ಕಾಯಿ ಗ್ರೈಂಡ್ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಮಾವಿನಕಾಯಿಯನ್ನು ಹಾಕಿ ರುಬ್ಬಬೇಕು. ಈಗ ಸ್ವಲ್ಪ ಬೆಲ್ಲವನ್ನು ಅದಕ್ಕೆ ಸೇರಿಸೋಣಂತೆ. ರುಬ್ಬಿದ ಮೇಲೆ ತರಿಯಾಗಿ ರುಬ್ಬಿದೆ, ಮತ್ತೆ ಒಂದು 2 ರೌಂಡು ರುಬ್ಬಿ ಹುರಿದು ಪುಡಿ ಮಾಡಿರುವಂತಹ ಮೆಂತ್ಯದ ಪುಡಿಯನ್ನು ಹಾಕೋಣಂತೆ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಚಟಪಟ ಆದಮೇಲೆ ಇಂಗು ಹಾಕಬೇಕು. ಇಂಗು ಪರಿಮಳವನ್ನು ಬೀರ್ತಾ ಅರಳುತ್ತಾ ಇರುತ್ತಲ್ಲ, ಆಗ ನಾವು ರುಬ್ಬಿಟ್ಟುಕೊಂಡಿರುವಂತಹ ಉಪ್ಪು, ಮೆಂತ್ಯ ಪುಡಿ, ಗಾಢವಾದ ಕಲರ್ ಕೊಡುವಂಥ ಮೆಣಸಿನ್ಕಾಯಿ, ಸಾಸಿವೆ ಹಾಗೂ ಮಾವಿನಕಾಯಿ ಇವೆಲ್ಲವನ್ನು ರುಬ್ಬಿಕೊಂಡಿದ್ವಲ್ಲ, ಇದೆಲ್ಲವನ್ನು ಈ ಒಗ್ಗರಣೆಯ ಒಳಗೆ ಹಾಕಿ ಸ್ವಲ್ಪ ಬಾಡಿಸಬೇಕು. ತುಂಬ ಗಂಟೆಗಟ್ಟಲೆ ಬಾಡಿಸುವ ಅವಶ್ಯಕತೆ ಇಲ್ಲ. ಎಣ್ಣೆ ಹೀರಿಕೊಂಡು ಅದು ಒಂದು 3-4 ತಿಂಗಳಾದರೂ ಫ್ರಿಜ್ನಲ್ಲಿ ಆರಾಮಾಗಿ ಇರುವಷ್ಟು ಕೊಟ್ಟರೆ ಸಾಕು. ಇದು ಹೀರ್ತಾ ಮತ್ತು ಎಣ್ಣೆಯನ್ನು ಕೇಳಿದರೆ ಹಾಕೋದು. ಮಾವಿನಕಾಯಿ ತೊಕ್ಕು ಸೂಪರಾಗಿದೆ, ರೆಡಿಯಾಗಿದೆ. ಇದನ್ನು ರೊಟ್ಟಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಕೊಂಡು ಕಲಿಸ್ಕೊಂಡು ತಿಂದರೆ ವಾಹ್, ಸೂಪರಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಇದನ್ನು ಪ್ಲಾಸ್ಟಿಕ್ ಬಾಟ್ಲು ಬೇಡ, ಆದಷ್ಟು ಗಾಜಿನ ಬಾಟ್ಲಿನಲ್ಲಿ ಶೇಖರಿಸಿಡಿ. ಸುಮಾರು ಒಂದು 3-4 ತಿಂಗಳ ಆರಾಮಾಗಿರುತ್ತೆ ಫ್ರಿಜ್ಜಲ್ಲಿ. ಹೊರಗಡೆ ಕೂಡ ವಾರಗಟ್ಟಲೆ ಇರುತ್ತೆ. ದೋಸೆಯೊಟ್ಟಿಗೆ, ರೊಟ್ಟಿಯೊಟ್ಟಿಗೆ ಎಲ್ಲದಕ್ಕೂ ಸೂಪರ್. ನೋಡೋಣ. ನನ್ನ ಶ್ರೀ ಶುಭ ನುಡಿ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಒತ್ತಿ. ನಾನು ಮಾಡುವಂಥ ಅಡುಗೆಗಳಿರ್ಬೋದು ಅಥವಾ ಸಾಹಿತ್ಯದ ಕಾರ್ಯಕ್ರಮ ನಿಮ್ಮನ್ನು ತಲುಪುತ್ತೆ. ಧನ್ಯವಾದಗಳು.